ಬಿಗ್ ಬಾಸ್ ಕನ್ನಡದ ಮೂಲಕ ಎಲ್ಲರ ಮನೆ ಮನ ತಲುಪಿದ್ದ ತ್ರಿವಿಕ್ರಮ್ ರಿಯಲ್ ಲೈಫ್ನಲ್ಲಿ ಸಾಕಷ್ಟು ಏರುಪೇರುಗಳಿವೆ. ಪದ್ಮಾವತಿ ಸೀರಿಯಲ್ನಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚಿದ್ದ ತ್ರಿವಿಕ್ರಮ್ ನಿಜ ಜೀವನದಲ್ಲಿ ಹೇಗಿದ್ದಾರೆ? ಈಗಾಗಲೇ ಇವರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಿ ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡಿರ್ತೀರಾ. ಆದರೆ ಈಗ ಸದ್ಯ ಸೀರಿಯಲ್ನಲ್ಲಿ ಬ್ಯುಸಿ ಆಗಿರುವ ಇವರ ಲೈಫ್ನಲ್ಲಿ ಏನೆಲ್ಲ ನಡೀತಿದೆ, ಬಿಗ್ ಬಾಸ್ ನಂತರದ ಜೀವನ ಹೇಗಿದೆ ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ ಅವರು ಹಂಚಿಕೊಂಡಿದ್ದಾರೆ. ಸೊ ಏನೆಲ್ಲ ಮಾತಾಡಿದ್ದಾರೆ, ಹ್ಯಾವ್ ಅ ಲುಕ್. ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು. ಮಾತಾಡಿ. ಕ್ರಿಕೆಟರ್ ಆಗಬೇಕು ಅಂತ ಅನ್ಕೊಂಡಿದ್ದೆ, ಅನ್ಫಾರ್ಚುನೇಟ್ ಆಗಲಿಲ್ಲ. ಸಿನಿಮಾ ಗಾಳಿಗಂತ ಗೊತ್ತಿಲ್ಲ, ನಾನು 3 ಅವರ್ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಅಂತಿದ್ದವನು. ಒಂದು ಸೀರಿಯಲ್ ನೋಡ್ದಿಲ್ಲ. ಗೆಳೆಯರೇ ಗೆಳತಿರಿ ಅಂತ ಆಗ್ಬೇಕಾಗಿತ್ತು. ಸೊ ಆ ಸಿನಿಮಾ ನಿಂತು ಹೋಗುತ್ತೆ. ಸೀರಿಯಲ್ಗೆ ಬಂದಿದ್ದ ಉದ್ದೇಶ ಏನು ಅಂತಂದರೆ, ಒಂದು ಪಾತ್ರವಾಗಿ ಒಬ್ಬ ನಟ ಅನ್ನೋದನ್ನು ಮತ್ತೆ ಎಕ್ಸ್ಪ್ಲೋರ್ ಮಾಡಿ ತೋರಿಸಿ ಮತ್ತೆ ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದ ಬಂದಿದೆ. ನಮ್ಮಪ್ಪ ಈಗ ಅವಮಾನ ಮಾಡಕ್ಕೆ ಯಾವನ್ ಕಾರಣ ಹಾಕೊಂಡು ಬಿಗ್ ಬಾಸಲ್ಲಿ ನೋಡಿದ್ದು ನನ್ನನ್ನು, ಅಂದರೆ ತ್ರಿವಿಕ್ರಮ್ ಹೇಗಿರ್ತಾನೆ, ಒಂದು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತಾನೆ. ಶೃಂಗಾರದ ಹೊಂಗೆ ಮರ ಬಿಟ್ಟಿದೆ. ನಿಮ್ಮ ಸೀರಿಯಲ್ ಜರ್ನಿ ಶುರುವಾಗಿದ್ದು ಹೇಗೆ? ಕ್ರಿಕೆಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಅನ್ಫಾರ್ಚುನೇಟ್ ಆಗಲಿಲ್ಲ. ಅದಾದಮೇಲೆ ನನ್ನ MBA ಕಂಪ್ಲೀಟ್ ಆಗಿತ್ತು. ಸೊ ಕಾರ್ಪೊರೇಟ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದೇ ಸ್ಯಾಲ್ರಿ ಹೋಗ್ತಾ 25ರಿಂದ 75, 1.5, 2, ಅದಾದಮೇಲೆ ಒಂದು 4-5 ಕ್ರೆಡಿಟ್ ಕಾರ್ಡು, ಅದಾದಮೇಲೆ ಒಂದು ಮದುವೆ, 2 ಮಕ್ಕಳು, ಸೇಮ್ ಆ್ಯಸ್ ಯೂಶುವಲ್ ರೂಟೀನ್. ಸೊ ಇದು ನನಗೊಂದು ಸ್ವಲ್ಪ ಬೋರ್ ಅನಿಸಿತ್ತು. ಯೂಶ್ವಲಾಗಿ ಆ ಟೈಮಲ್ಲಿ ನಾನು ವರ್ಕ್ ಮಾಡಿದ್ದೆ ತುಂಬ ಕಂಪ್ನಿಗಳಲ್ಲಿ ನನ್ನ ಪ್ರಾಜೆಕ್ಟ್ ವರ್ಕ್ಗೋಸ್ಕರ. ಸೊ ಅದಾದಮೇಲೆ ಬೋರ್ ಆಗಿತ್ತು, ಬೇರೆ ಏನಾದರೂ ಟ್ರೈ ಮಾಡೋಣ ಅನ್ನೋದೇ. ಸೊ ಕ್ರಿಕೆಟರ್, ಸೊ ಅಲ್ಲಿ ನಾನು ಫಿಸಿಯೋ ಆಗಿ ನಾನು ಸರ್ಟಿಫೈಡ್ ಆಗಿತ್ತು. ಸೊ ಅದಾದಮೇಲೆ ನನಗೆ ಗೊತ್ತಿರೋರು ಒಬ್ಬರು ಜಿಮ್ ಟ್ರೈನರ್ ಆಗ್ತೀನಿ ಅಂತ ಕೇಳಿದರು, ನಂಜುಂಡೇಗೌಡರು ಅಂತ ಅಂದ್ಬಿಟ್ಟು. ಅವ್ರ ಜಿಮ್ಗೆ ಹೋಗಿ ಜಾಯ್ನ್ ಆದೆ. ಸೊ ಅಲ್ಲಿ ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟವರು ಬರ್ತಾಯಿದ್ರು. ಅವರು ಹೇಳಿದ್ರು, ಚೆನ್ನಾಗಿದೆ ನೋಡು, ಟ್ರೈ ಮಾಡಬಾರ್ದ ಅಂತ. ಆ್ಯಂಡ್ ಆಲ್ರೆಡಿ ನನ್ನ ಫ್ರೆಂಡ್ಸು ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೋಡು ಮಚ್ಚ ಹಂಗೆ ಸಿನಿಮಾ ಗಾಳಿಗಂತ ಗೊತ್ತಿಲ್ಲವನು, 3 ಅವರ್ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಅಂತಿದ್ದವನು, ಒಂದು ಸೀರಿಯಲ್ ನೋಡ್ದಿಲ್ದವನು, ಬಿಕಾಸ್ ಸ್ಪೋರ್ಟ್ಸ್ ಇಲ್ಲ ಜಿಮ್ ಈ ಥರ ಇದ್ದವನು ನಾನು. ಸೊ ಎಲ್ಲರೂ ಫೋರ್ಸ್ ಮಾಡಿದ್ರು ಅನ್ನೋ ರೀಸನ್ಗೋಸ್ಕರ ಹೋಗೋದು ಬೇಡ. ಸೊ ನಿನಗೆ ಇಷ್ಟ ಆಯಿತು ಅಂತಂದರೆ, ಇಫ್ ಇಟ್ ಲೈಕ್ ಎಜುಕೇಷನ್ ಅನಿಸಿದ್ರೆ ಆ್ಯಂಡ್ ಅದರಿಂದ ನಿನಗೇನಾದರೂ ಲಾಭ ಅನಿಸಿದ್ರೆ, ಇಫ್ ಇಟ್ ವರ್ಕ್ಸ್ ಲೈಕ್ ಹೋಗೋಣ ಅಂತಿತ್ತು. ಒಂದು ರೈಟ್ ನೋಟ್, ಒಬ್ಬರು ಡೈರೆಕ್ಟ್ರು ಪರಿಚಯ ಆಗ್ತಾರೆ. ಅವರು ಇಟ್ಸ್ ಅನ್ ಎಜುಕೇಷನ್, ನೋಡು ನಾನು ಹೇಳ್ಕೊಡ್ತೀನಿ ಅಂತ ಅಂದು. ಅವ್ರದ್ದೇನೋ ಸಿನಿಮಾ ಫ್ಲಾಪ್ ಆಯಿತು ಅಂತ, ಅದಾದಮೇಲೆ ಅವರು ಬರಲಿಲ್ಲ ಹೇಳ್ಕೊಡೋದಕ್ಕಾಗಲಿ ಮಾಡೋದಕ್ಕಾಗಲಿ. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆಯಿತು. ಸೊ ಒಂದು ನವರಾತ್ರಿ ಅಂತ ಒಂದು ಸಿನಿಮಾ ಆಯಿತು. ಅದಾದಮೇಲೆ ಗೆಳೆಯರೇ ಗೆಳತಿರಿ ಅಂತ ಆಗಬೇಕಾಗಿತ್ತು. ಈಗೆಲ್ಲ ಫೋಟೋಸ್ ವೈರಲ್ ಆಗ್ತಿರೋದು ನೋಡ್ತಾನೆ ಇದ್ದಾರೆ, ರಶ್ಮಿಕಾ ಮಂಡನ ನನ್ನ ಫೋಟೋ. ಸೊ ಅದರಲ್ಲಿ ಒಂದು 7 ಜನ ಕ್ಯಾರೆಕ್ಟರ್ಗಳು ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಆ ಸಿನಿಮಾ ನಿಂತು ಹೋಗುತ್ತೆ. ಇನೋವೇಟಿವ್ ಫಿಲ್ಮ್ ಪ್ರೊಡ್ಯೂಸರ್ಸ್ ಅವರು. ಸೊ ಅಲ್ಲಿಂದ ಅವ್ರ ಕಿರಿಕ್ ಪಾರ್ಟಿ, ಇನ್ನು ಕೆಲವರೆಲ್ಲ ತೆಲುಗು, ಇನ್ನು ಕೆಲವರು ತಮಿಳ್ ಅಂತ ಹೋಗ್ತಾರೆ. ನನಗೆ ಪದ್ಮಾವತಿ ಅಂತ ಬರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಪದ್ಮಾವತಿಯ ಸೂಪರ್ ಸ್ಟಾರ್ ರಿಯಲ್ ಲೈಫ್ನಲ್ಲೂ ಸೂಪರ್ ಸ್ಟಾರಾ? ನೀವು ಕ್ವಶನ್ ಕೇಳಬೇಕಾದ್ರೆ ನಿಮಗೆ ತಮಾಷೆ ಅನಿಸ್ತಾ ಇದೆ, ಸೂಪರ್ ಸ್ಟಾರ್ ಕ್ಯಾರೆಕ್ಟರ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅಂತ. ಐ ಹ್ಯಾವ್ ಸೀನ್ ಮೆನಿ ಸೂಪರ್ ಸ್ಟಾರ್ಸ್. ನೀವು ತುಂಬ ಜನ ಸೂಪರ್ ಸ್ಟಾರ್ಸ್ಗಳನ್ನ ನೋಡಿರ್ತೀರ, ಹೇಗೆ ಬದುಕ್ತಾ ಇರ್ತಾರೆ ಅಂತ. ಆ್ಯಂಡ್ ವಿ ಆರ್ ಲೈಕ್ ನಾಟ್ ಇವನ್ ಅ ಫಸ್ಟ್ ಸ್ಟೆಪ್. ಜನ ಇಷ್ಟಪಡಲ್ಲ ಅನ್ನೋದೇನಿಲ್ಲ. ಈಗ ಅವ್ರು ಸಿನಿಮಾ ಮಾಡಿದ್ರೆ ಫಸ್ಟ್ 3 ಡೇಸಲ್ಲಿ ಹೆಂಗೆ ಕಲೆಕ್ಷನ್ ಇದೆ ಅಂತ ನಿಮ್ಗೆ ಗೊತ್ತು. ಆ್ಯಂಡ್ ಇವತ್ತು ನಾನು ಮಾಡಿದೆ ಅಂತಂದರೆ ನಾನು ಫಸ್ಟ್ 3 ಡೇಸ್ ಕಲೆಕ್ಷನ್ಸ್ ಹೆಂಗಿರುತ್ತೆ ಅಂತ ನನಗಿನ್ನ ತುಂಬ ಚೆನ್ನಾಗಿ ನಿಮಗೆ ಗೊತ್ತು. ಸೊ ಇಷ್ಟೂ ಜನ ಕನ್ವರ್ಟ್ ಆಗಬೇಕು ಅಂತಂದರೆ ವ್ಯಕ್ತಿಯಾಗಿ ನೋಡ್ರು, ಒಂದು ಪಾತ್ರವಾಗಿ ನೋಡಿ ಗೆಲ್ಲಿಸ್ತಾರೆ ಅನ್ನೋದಾದರೆ. ಸೊ ಈ 140 ದಿವಸ ನನ್ನನ್ನು ಏನು ವ್ಯಕ್ತಿಯಾಗಿ ನೋಡಿದರು, ಅಂದರೆ ತ್ರಿವಿಕ್ರಮ್ನಾಗಿ ನೋಡಿದರು. ಆ್ಯಂಡ್ ಅದನ್ನು ಇನ್ನೂ ಜನ್ರೇಟ್ ಮಾಡಬೇಕು ಅಂತಂದರೆ ಅವ್ರಿಗೆಲ್ಲರಿಗೂ ಪಾತ್ರವಾಗಿ ಇಷ್ಟ ಆಗಬೇಕು. ನಾನು ಒಂದಷ್ಟು ನನ್ನ ಕಡೆಯಿಂದನೂ ಕೆಲಸ ಆಗಬೇಕು. ದೆನ್ ಅಗೈನ್ ಇವನು ಓಕೆ ಎಲ್ಲ ಪಾತ್ರಗಳಿಗೂ ಸೂಟ್ ಆಗ್ತಾನೆ ಅಂತಂದಾಗ ಒಂದಷ್ಟು ಕ್ಯಾರೆಕ್ಟರ್ಗಳು ವರ್ಕ್ ಆಗಬೇಕು, ಡೈರೆಕ್ಟರ್ಸ್ ಬರಬೇಕು, ಅದಕ್ಕೆ ತಕ್ಕನಾದಂಥ ಪ್ರೊಡ್ಯೂಸರ್ಸ್ಗಳು ಬರಬೇಕು. ಇಟ್ಸ್ ಆಲ್ ಲೈಕ್ ಎ ಡ್ರೀಮ್ ವೇ. ಲೆಟ್ ಮೀ ಥಿಂಕ್ ಅಂತ ಇರಬೇಕಾದ್ರೆ ಬಿಗ್ ಬಾಸ್ ಆಗಿದ ತಕ್ಷಣ ಅದಕ್ಕೆ ನಾನು ಸೀರಿಯಲ್ ಚೂಸ್ ಮಾಡಿದ್ದು. ನಮಗೊಂದು ಅಹಂ ಬಂದ್ಬಿಡೋದೆ ಮೇಡಮ್, ಏನೋ ಜನ ಎಲ್ಲ ಇಷ್ಟಪಡ್ತಾ ಇದ್ದಾರೆ, ನಾನು ಸ್ಟಾರ್ ಆಗಿಬಿಟ್ಟೆ. ನೋ, ಆ್ಯಕ್ಚುಲಿ ಜನ ಐಡೆಂಟಿಫೈ ಮಾಡ್ತಾರೆ ಅಷ್ಟೇ. ಐಡೆಂಟಿಫೈ ಮಾಡಿ ಇವನು ಇಲ್ಲಿದ್ದ, ಇವನು ಒಳ್ಳೆಯವನು ಕೆಟ್ಟವನು, ಇವನು ಮಾಡಿದ ಕೆಲಸ ಒಳ್ಳೆಯದು ಕೆಟ್ಟದ್ದು ಇಷ್ಟು ಮಾತ್ರ ಹೇಳ್ತಿರ್ತಾರೆ ಹೊರತು ನಾನು ಏನೇ ಮಾಡಿದ್ರು ಬಂದು ನೋಡಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ. ಇಷ್ಟಪಡ್ತಿರ್ತಾರೆ ಅಷ್ಟೇ.
ಫಾರ್ ಎಕ್ಸಾಂಪಲ್ ಈಗ ಒಂದು ರೋಡ್ ಸೈಡಲ್ಲಿ ಒಂದು ಕೋತಿ ಆಟ ಏನಾದ್ರು ನಡೀತಿತ್ತು ಅಂತಂದರೆ ನನಗೆ ಇಷ್ಟ ಆಗಿ ನೋಡ್ತೀನಿ, ಆ ಕೋತಿನ ನಾನು ಮನೆಗೆ ತೊಗೊಂಡೋಗಿ ಸಾಕಲ್ಲ, ರೈಟ್? ಆ ಥರ ಇದು. ಸೊ ಇಲ್ಲಿ ನಾನು ಸೀರಿಯಲಿಗೆ ಬಂದಿದ್ದ ಉದ್ದೇಶ ಏನು ಅಂತಂದರೆ, ಒಂದು ಪಾತ್ರವಾಗಿ ಒಬ್ಬ ನಟ ಅನ್ನೋದನ್ನು ಮತ್ತೆ ಎಕ್ಸ್ಪ್ಲೋರ್ ಮಾಡಿ ತೋರಿಸಿ ಮತ್ತೆ ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದ ಬಂದಿದ್ದೆ. ತ್ರಿವಿಕ್ರಮ್ ಮೂಲತಃ ಎಲ್ಲಿಯವರು, ಓದಿದ್ದು ಎಲ್ಲಿ? ಅಪ್ಪ ಅಮ್ಮ ಹಾಸನ್, ಅದಾದಮೇಲೆ ಅವರು ತುಮಕೂರಲ್ಲಿ ಲ್ಯಾಂಡ್ ಆಗ್ತಾರೆ, ಅಂದರೆ ಅಲ್ಲಿಂದ ಇಲ್ಲಿಗೆ ತುಮಕೂರಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದು, ಓದಿದ್ದೆಲ್ಲ ತುಮಕೂರು. ನನ್ನ ಡಿಗ್ರಿಗೆ ನಾನು ಬೆಂಗಳೂರಿಗೆ ಬಂದೆ ಕ್ರಿಕೆಟರ್ ಆಗಬೇಕು ಅಂತ. ಅದಾದಮೇಲೆ ನಾನು MBA ಇಲ್ಲಿ ಮಾಡಿದೆ, ಕರೆಸ್ಪಾಂಡೆನ್ಸಲ್ಲಿ ಮಾಡಿದೆ. ಅದಾದಮೇಲೆ ಇಲ್ಲ. ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ಜರ್ನಿ ಶುರುವಾಗಿದ್ದು ಹೇಗೆ? ಕ್ರಿಕೆಟರ್ ಆಗಬೇಕು ಆಸೆ ಏನು ಬಂದಿರಲಿಲ್ಲ ನನಗೆ. ಟಿಲ್ 10th ಸ್ಟ್ಯಾಂಡರ್ಡ್ ನಾನು ಆಟನೇ ಆಡ್ದವನಲ್ಲ, ಬಿಕಾಸ್ ಆಫ್ ಮೈ ಹ್ಯಾಂಡ್ ಇಂಜುರಿ. ಸೊ ಅದಾದಮೇಲೆ ಕಾಲೇಜ್ಗಳಲ್ಲೆಲ್ಲ ಆಡಿಸ್ತಾರೆ ಗೊತ್ತಾ, ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಅಂತ. ಅಲ್ಲಿ ಯಾರೋ ನಾನು ಆಡೋದನ್ನು ನೋಡಿ ನೀನು ಒಬ್ಬ ಕ್ರಿಕೆಟರ್ ಆಗ್ತೀನಿ, ದ ಶಾಕ್ ಆಫ್ ಮೈ ಡೆತ್, ಅಂದರೆ ಅಷ್ಟು ದೊಡ್ಡ ಶಾಕ್ ನನಗೆ. ನನ್ನನ್ನು ಯಾರೋ ಸ್ಪೋರ್ಟ್ಸ್ ಪರ್ಸನ್ ಅಂತ ಇದ್ದಾನಲ್ಲ ಅಂತ. ಸೊ ಟ್ರೈನ್ಡ್ ಮೀ ಫಾರ್ 1.5 years. ಅದಾದಮೇಲೆ ನಾನು ಐ ಆಮ್ ಬಾರ್ನ್ ಲೆಫ್ಟಿ, ಸೊ ಲೆಫ್ಟ್ ಹ್ಯಾಂಡ್ ಬೌಲರ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಅಲ್ಲಿಂದ ಆಸೆ ಶುರುವಾಗಿದ್ದು. ಅಲ್ಲಿವರೆಗೂ ಸ್ಟೂಡಿಯೋಸ್ ಫೆಲೋ, ಓದೋದು ಬಿಟ್ಟರೆ ಬೇರೆ ಜೀವನ ಇಲ್ಲ ಅಂತ ಅಂದ್ಕೊಂಡಿದ್ದವನು. ಅಲ್ಲಿಂದ ಸ್ಪೋರ್ಟ್ಸ್ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಒಂದಷ್ಟು ದೂರ ಟ್ರಾವೆಲ್ ಮಾಡಿದೆ, ಆ್ಯಂಡ್ ಆಮೇಲೆ ಟ್ರಾವೆಲ್ ಮಾಡ್ತಾ ಗೊತ್ತಾಯಿತು ಇದಕ್ಕೆ ನಮ್ಮ ಡ್ಯಾಡಿ ತುಂಬ ಸ್ಟ್ರಾಂಗ್ ಆಗಿರಬೇಕು, ನಾನಲ್ಲ ಅಂತ. ಅದಾದಮೇಲೆ ಆಯಿತು, ನಮ್ಮ ತಂದೆ ವೀಕ್ ಇದ್ದಾರೆ ಆ್ಯಂಡ್ ನಾನು ವೀಕ್ ಆಗಬೇಕಾಗತ್ತೆ ಅಂತ ಐ ಲೆಫ್ಟ್ ಕ್ರಿಕೆಟ್. ಬಿಕಾಸ್ ಪ್ರತಿಯೊಂದಕ್ಕೂ ದುಡ್ಡು ಕೇಳುತ್ತೆ, ದೊಡ್ಡ ಆಟ, ಆ್ಯಂಡ್ ನಮ್ಮ ಇದರಲ್ಲಿ ಪ್ರತಿಭೆಗಳಕ್ಕಿಂತ ಮುಂದೆ ದೂಕೋದಕ್ಕೆ ಬೇರೆ ವಿಷಯಗಳೇ ಬೇಕು ಅಂತ ಅರ್ಥ ಆಯಿತು. ಆ್ಯಂಡ್ ಹಾಗಾಗಿ ಒಂದಷ್ಟು ಕ್ವಿಟ್ ಮಾಡಬೇಕಾಗತ್ತೆ, ಒಂದಷ್ಟು ಅವಮಾನಗಳನ್ನ ಎದುರಿಸ್ಬೇಕಾಗತ್ತೆ, ಬೇಕಿತ್ತಾ ಇದೆಲ್ಲ ಹಂಗೆ ಅಂತ. ಬಟ್ ಕ್ರಿಕೆಟ್ ಥಾಟ್ ಮೈ ಡಿಸಿಪ್ಲಿನ್, ಆ್ಯಂಡ್ ಕ್ರಿಕೆಟ್ ಥಾಟ್ ಮೈ ಲೈಕ್ ನೆವರ್ ಬ್ಯಾಕ್ ಡೌನ್, ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡೋದು. ಆ್ಯಂಡ್ ಅಲ್ಲಿಂದ ಮುಂದಕ್ಕೆ ಬಂದಾಗ ಸಿಕ್ಕಂಥ ದಾರಿಗಳಿವೆಲ್ಲ. ಮತ್ತೆ ಕಿರುತೆರೆಗೆ ಎಂಟ್ರಿ, ಹೇಗಿದೆ ಫೀಲಿಂಗ್? ಖುಷಿ ಆಗುತ್ತೆ. ಇದು ಅಂದರೆ ಒಂದು ಸೀರಿಯಲ್ನ ಎವ್ರಿ ಟೈಮ್ ದೇ ಲೈಕ್ ಇಟ್ ಫಾರ್ ಫ್ಯೂ ಎಪಿಸೋಡ್ಸ್. ಬಿಕಾಸ್ ಎಲ್ಲರಿಗೂ ಗೊತ್ತು ಸೀರಿಯಲ್ನ ಫ್ಯೂ ಎಪಿಸೋಡ್ ಸಿನಿಮಾ ಥರನೇ ತೋರಿಸ್ತಾರೆ ಅಂತ, ಬಿಕಾಸ್ ಟು ಸೆಟ್ ದೆಮ್ ಫಾರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಂಟೆಂಟ್ ಅನ್ನೋ ಥರ. ಅದಾದಮೇಲೂ ಕೂತ್ಕೊಂಡು ಜನ ನೋಡಬೇಕು ಅಂತಂದರೆ ಕ್ಯಾರೆಕ್ಟರ್ಸ್ಗಳೇ ನಿಲ್ಲಿಸ್ಬೇಕು. ಸೊ ನಿನ್ನ ಪ್ರೋಮೋ ಒಂದು ಬಂದಾಗ ಅವ್ರು ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಾರ್ನರ್ಲಿ ಒಂದು ಹೋಪ್ ಅಷ್ಟೇ. ಜನ ಸ್ಟಿಲ್ ನಿನ್ನನ್ನು ಇಷ್ಟಪಡ್ತಾ ಇದ್ದಾರೆ, ನಿನ್ನ ಫೇಸ್ನ ಇಷ್ಟಪಡ್ತಾ ಇದ್ದಾರೆ, ನಿನ್ನ ಕೆಲಸನ ಇಷ್ಟಪಡ್ತಾ ಇದ್ದಾರೆ. ಬಿಗ್ ಬಾಸಲ್ಲಿ ನೋಡಿದ್ದು ನನ್ನನ್ನು, ಅಂದರೆ ತ್ರಿವಿಕ್ರಮ್ ಹೇಗಿರ್ತಾನೆ, ಒಂದು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತಾನೆ, ಆ್ಯಂಡ್ ಯಾರ ಜೊತೆಗೆ ಹೆಂಗಿರ್ತಾನೆ, ಆ್ಯಂಡ್ ಈಸ್ ಪ್ಲ್ಯಾನರ್, ಮೈಂಡ್ ಗೇಮ್, ಈ ಥರದ್ದೆಲ್ಲ ಒಂದಷ್ಟು ಇದ್ರೂ ಬಟ್ ರಿಯಲ್ ಲೈಫಲ್ಲಿ ಹಿಂಗೆ ಆಗಲ್ಲ. ಅದು ಗೇಮಿಗೆ ಸೀಮಿತವಾಗಿರುತ್ತೆ. ಆ್ಯಂಡ್ ನೀನು ಅಲ್ಲಿ ಹೊಡೆದಾಡ್ತಿರೋದು ನಿನ್ನ ಹೊಡೆದಾಟನೇ ಬೇರೆ ವಿಷಯಗಳಿಗಾಗಿರುತ್ತೆ. ಆ್ಯಂಡ್ ನಾನು ನಿನ್ನ ಹತ್ರ ಮಾತಾಡ್ತಾಯಿದ್ದೀನಿ ಅಂತಲೇ ಏನೋ ಬೇಕಾಗಿ ಅಂತ ಆಗಿರುತ್ತೆ. ಆಚೆ ಹಂಗಿರಲ್ಲ. ಸೊ ಇಲ್ಲಿ ನಾನು ಹೊಡೆದಾಟನೇ ಬೇರೆ. ನಾನು ಏನೋ ದೊಡ್ಡ ನಟ ಆಗಬೇಕು ಅಂತ ಅಂದ್ಕೊಂಡು ಎಂಟ್ರಾದಾಗ ಒಂದು ಸೀರಿಯಲ್ ಮಾಡಿಬಿಟ್ರೆ ಸಾಕು, ಎಲ್ಲ ಆ್ಯಕ್ಟ್ರುಗಳು, ಎಲ್ಲ ದೊಡ್ಡ ಇವ್ರುಗಳೆಲ್ಲ ಬಂದು ಕರೀತಾರೆ. ಯಾರು ಬಂದು ಕರೆಯಲ್ಲ. ಆ್ಯಂಡ್ ದೇ ಲುಕ್ ಫಾರ್ ದೇ ಓನ್ ಮನಿ. ಈ 1-2 ಕೋಟಿ ದುಡ್ಡು ಹಾಕ್ತೀನಿ ಅಂದರೆ ದೇ ಎಕ್ಸ್ಪೆಕ್ಟ್ 3.5 crores ನಿನ್ನ ಕಡೆಯಿಂದ ಬರ್ದಿಲ್ದಾಗ. ಆ್ಯಂಡ್ ಯು ಆರ್ ನಾಟ್ ಎ ಹೀರೋ, ದಟ್ಸ್ ಆಲ್. ನಾನು ಇನ್ನೊಬ್ಬನ ಮೇಲೆ ಹೋಗ್ತೀನಿ ಅನ್ನೋ ಥರ ಹೋಗ್ತಾರೆ. ಇನ್ನೂ ಅಲ್ಲಿಗೂ ಬಂದಿಲ್ಲ, ನೋಡೋಣ ಯಾವಾಗ ಏನಾಗುತ್ತೆ ಅಂತ. ಮುಂದಿನ ಸಿನಿಮಾದ ಪ್ಲಾನ್ ಏನು? ಬಂದರೆ ಡೆಫಿನೆಟ್ಲಿ ಮೇಡಮ್, ಯಾರು ಬೇಡ ಅಂತಾರೆ. ನೀವು ಬಾಡಿಗೆ ಮನೇಲಿರೋಂಗೆ ಸ್ವಂತ ಮನೆ ಕೀ ಕೊಡ್ತೀನಿ ಅಂದರೆ ಯಾಕೆ ಬೇಡ ಅಂತಾರೆ. ಸೊ ಓಪಿಂಗ್ ಫಾರ್ ದ ಬೆಸ್ಟ್. ಅಂದರೆ ಈಗ ಅದನ್ನೇ ಹೇಳಿದ್ದು, ವ್ಯಕ್ತಿಯಾಗಿ ಇಷ್ಟಪಟ್ಟವನ್ನ ಪಾತ್ರವಾಗಿ ಇಷ್ಟಪಟ್ಟರೆ ಆ ಪಾತ್ರಕ್ಕೊಂದು ವ್ಯಾಲ್ಯೂ ಬರೋದಕ್ಕೆ ಒಬ್ಬ ಡೈರೆಕ್ಟ್ರು ಬರ್ತಾರೆ, ಆವಾಗ ಅಲ್ಲಿಂದ ಕೆಲಸ ಶುರುವಾಗುತ್ತೆ ಅಂತ. ಹಲೋ ಸೀತಾಮಾತೆ ಅವರೇ, ಹೋಲ್ಡ್ ಆನ್. ಫೋನ್ ಬ್ಯಾಟ್ರಿ ಲೋ ಇತ್ತು, ಆಗ ಸ್ವಿಚ್ ಆಫ್ ಆಯಿತು. ಅದ್ರಲ್ಲಿ ನಾಚಿಕೆ ಆಗಂಥದ್ದು ಏನಿದೆ ರೀ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.